ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 7ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:28 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 3:16 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಗ್ಗೆ 9:21 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಸಂಜೆ 6:14 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:04 ಮಧ್ಯಾಹ್ನ 12:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 9:34 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:04 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:01 ಬೆಳಿಗ್ಗೆ 9:48 ಇನ್ನು ಮಧ್ಯಾಹ್ನ 12:55 ಮಧ್ಯಾಹ್ನ 1:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 2:55 ಅಪರಾಹ್ನ 4:29 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:33 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಪ್ರಣಯಕ್ಕೆ, ವಿವಾಹಕ್ಕೆ, ಹಾಗೆ ಫಲವತ್ತತೆಗೆ, ಇನ್ನು ಸಂಗೀತ, ನೃತ್ಯ, ಸೌಂದರ್ಯ, ಮನರಂಜನೆ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ಶುಕ್ರನಿಂದ ಈ ದಿನ ಮನರಂಜನೆಗೆ ತುಂಬ ಶುಭಕರವಾದಂಥ ಸಂದರ್ಭಗಳಿದೆ. ಹಾಗೆ ಪ್ರೇಮಿಗಳಿಗೆ, ವಿವಾಹಿತ ದಂಪತಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಸಮಯಗಳಿದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಮುಂದಿನ ಜೀವನಕ್ಕೆ, ಅದರಲ್ಲೂ ಈ ಪ್ರೇಮ ಪೂರಿತವಾದಂಥ ಜೀವನಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳುವ
ನಿಟ್ಟಿನಲ್ಲಿ ನಿಮ್ಮ ಒಂದು ಮಾತುಕತೆ ಇರ್ಬೋದು ಅಥವಾ ಮುಂದಾಲೋಚನೆಯ ಸಿದ್ಧತೆಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಶುಕ್ರನ ಅನುಗ್ರಹ ಇದೆ. ಹಾಗಾಗಿನೇ ಈ ದಿನ ತುಂಬ ಮನಸ್ಸಿಗೆ ಸಂತೋಷ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡೋದ್ರಂತೂ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯ ಗುರುಹೋರ ಏನಿದೆ ಅಲ್ಲಿ ರಾಹುಕಾಲ ಇರುತ್ತೆ. ಹಾಗಾಗಿ ಆ ಒಂದು ಗುರುಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಉಳಿದ ಸಮಯದಲ್ಲಿ ನೀವು ಉಳಿದ ಗುರುಹೋರಾದ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 28 ನಿಮಿಷದಿಂದ ಸಂಜೆ 6 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 31 ನಿಮಿಷದಿಂದ ರಾತ್ರಿ 1 ಗಂಟೆ 32 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂಥ ಶನಿಹೋರ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರ, ನಿಮ್ಮ ವಹಿವಾಟು ಈ ದಿನ ಪ್ರಗತಿದಾಯಕವಾಗಿರುತ್ತೆ. ವ್ಯಾಪಾರದಲ್ಲಿ ಒಂದು ಲಾಭವನ್ನು ಕಾಣುವಂಥ ಅವಕಾಶಗಳು ತುಂಬ ಇದೆ. ಹಾಗೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ದರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಅಥವಾ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರ ನಿಮಗೆ ಫೇವರ್ ಆಗೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 9 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 33 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಅನುಕೂಲ ಇದೆ. ಹಾಗೆ ಹೋಟೆಲ್ ಉದ್ಯಮಿಗಳಿಗೂ ಕೂಡ, ಹೋಟೆಲನ್ನು, ರೆಸ್ಟೋರೆಂಟನ್ನು ನಡೆಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ವ್ಯಾಪಾರದಲ್ಲಿ ತುಂಬ ಲಾಭ ಇರುತ್ತೆ. ಹಾಗಾಗಿ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ವ್ಯಾಪಾರದ ಸನ್ನಿವೇಶಗಳನ್ನು ನೀವು ಎದುರಿಸುವಂಥದ್ದಿದೆ ಈ ಚಂದ್ರಹೋರಾದಲ್ಲಿ ನಿಮ್ಮ ಈ ಕೆಲಸಗಳು ಆರಂಭ ಆದರೆ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 34 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪ್ರಯಾಣವನ್ನು ಆದಷ್ಟು ಈ ದಿನ ಇರುವಂಥ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಇಂಥ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ರವಿಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಉದ್ದೇಶಿತ ಗುರಿ ಈಡೇರಲ್ಲ. ಹಾಗೆ ಈ ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವಾಗಲಿ, ಇನ್ನು ಸರ್ಕಾರದ ಇಲಾಖೆಯಿಂದ ಯಾವುದೇ ರೀತಿಯ ಹಣ ನಿಮಗೆ ಪಾವತಿ ಆಗಬೇಕಿದ್ದರೆ ಅದನ್ನು ಪಡ್ಕೊಳ್ಳುವ ಬಗ್ಗೆ ನೀವು ಮಾಡುವಂಥ ಪ್ರಯತ್ನವನ್ನಾಗಲಿ ಈ ದಿನ ಇರುವಂಥ ರವಿಹೋರದಲ್ಲಿ ಮಾಡಬೇಡಿ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 35 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 28 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಪ್ರತಿದಿನ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ನಿಮ್ಮ ಕೆಲಸ ಕಾರ್ಯಗಳಿಂದ ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನೇ ತರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳಿಗೆ, ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಪ್ರಯಾಣಕ್ಕೆ ನಾವು ಶುಭ ಮುಹೂರ್ತವನ್ನು ನೋಡಿ ಅಂತ ಹೇಳ್ತಾ ಇರ್ತೇವೆ. ಏಕೆಂದರೆ ಆ ಶುಭ ಮುಹೂರ್ತದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ಪ್ರಯಾಣವಾಗಲಿ ನಮಗೆ ಶುಭ ಫಲವನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಅದೇ ರೀತಿ ನಮ್ಮ ಹಿರಿಯರು ಈ ಮುಹೂರ್ತವನ್ನು ನೋಡುವುದರ ಜೊತೆಗೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಕೆಲವೊಂದು ಶಕುನಗಳನ್ನು ಕೂಡ ನೋಡ್ತಾ ಇದ್ರು. ಅದರಂತೆ ಅವರು ನಡ್ಕೊಳ್ತಾ ಇದ್ರು. ಏಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರಯಾಣದ ವಿಚಾರದಲ್ಲಿ, ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥ ವಿಚಾರದಲ್ಲಿ ಈ ಶಕುನಗಳು ತುಂಬ ಪ್ರಸಿದ್ಧಿಯಾಗಿ ಇರುವಂಥದ್ದು. ಅಂತಹ ಶಕುನಗಳನ್ನು ನಮ್ಮ ಹಿರಿಯರು ಬಗೆ ಬಗೆಯಾಗಿ ವಿವರಿಸಿದ್ದಾರೆ. ಏಕೆಂದರೆ ಅದನ್ನು ನಂಬಿಕೆಯಿಂದ ಅವರು ಅನುಷ್ಠಾನ ಮಾಡ್ತಾ ಇದ್ರು. ಹಾಗಾಗಿ ಶಕುನಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಶುಭ ಫಲವನ್ನು ಕೊಡುವಂಥ ಮುನ್ಸೂಚನೆಯಂತೆ ಅವರು ಗಮನಿಸ್ತಾ ಇದ್ರು. ಹಾಗಾಗಿನೇ ನಾವು ಈ ದಿನ ಪ್ರಯಾಣಕ್ಕೆ ಯಾವ ಯಾವ ಶಕುನಗಳನ್ನು ನೋಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳೋಣ. ಅಂದರೆ ನಾವು ಪ್ರತಿನಿತ್ಯ ನಮ್ಮ ವ್ಯಾಪಾರಕ್ಕೋ, ನಮ್ಮ ಉದ್ಯೋಗಕ್ಕೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾನೆ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂಥ ಪ್ರಯಾಣ ಫಲಪ್ರದವಾಗತ್ತಾ ಇಲ್ವಾ ಅನ್ನುವಂಥದ್ದನ್ನು ಈ ಮುಂದಿನ ಶಕುನಗಳಿಂದಲೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪ್ರಯಾಣ ಮಾಡುವಂಥವರು ಸಾಮಾನ್ಯವಾಗಿ ಶುಭ ಗಳಿಗೆಯಲ್ಲಿ ಮನೆಯನ್ನು ಬಿಡ್ತಾರೆ. ಇದು ಮುಹೂರ್ತ. ಅದನ್ನೇನೋ ನೋಡಿ ಪ್ರಯಾಣವನ್ನು ಮುಂದುವರಿಸ್ಬೋದು. ಆದರೆ ಪ್ರಯಾಣಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಕೆಲವೊಂದು ಶಕುನಗಳು ಕೂಡ ನಮ್ಮ ಪ್ರಯಾಣದ ಉದ್ದೇಶ ಈಡೇರುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇತ್ತು. ಹಾಗೆ ನಾವು ಪ್ರಯಾಣ ಮಾಡುವಾಗ ನಮ್ಮ ಎದುರಿಗೆ ಹೂವು ಬಂದರೆ, ಹಣ್ಣುಗಳು ಬಂದರೆ, ಉದಕುಂಭ ಬಂದರೆ, ಅಂದರೆ ಪೂರ್ಣ ಕುಂಭ ಬರಬೇಕು, ತುಂಬಿದ ಬಿಂದಿಗೆ ಅಥವಾ ತುಂಬಿದ ಮಡಕೆ ಬರಬೇಕು, ಮುತ್ತೈದೆಯರು ಬರಬೇಕು, ಇಬ್ಬರು ಬ್ರಾಹ್ಮಣರು ಬರಬೇಕು, ಕನ್ಯೆಯರು ಬರಬೇಕು, ಇನ್ನು ಬೆಳ್ಳನೆಯ ಅನ್ನ, ಪಾಯಸ, ಗಂಧ, ಅರಿಶಿನ, ಹಾಲು, ಮೊಸರು, ಹಾಗೆ ಆನೆ, ಎತ್ತು, ಕುದುರೆ, ಕೋಲನ್ನು ಹಿಡಿದುಕೊಂಡು ಬರತಕ್ಕಂತಹ ವ್ಯಕ್ತಿಗಳು, ನಾಲ್ವರಾಗಿ ಬರುವಂತಹ ವೈಶ್ಯರು, ಛತ್ರ ಚಾಮರಗಳು, ಒಬ್ಬ ಕ್ಷತ್ರಿಯ, ಚಿನ್ನ, ಬೆಳ್ಳಿ ಮತ್ತು ರತ್ನಗಳು, ಕನ್ನಡಿ, ಕಬ್ಬು ಇವೆಲ್ಲವೂ ಬಂದರೆ, ಅಂದರೆ ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಇದು ಕಾಣಿಸಿದ್ರೆ ಅದು ಶುಭ ಅಂತ ಹೇಳಿ ತಿಳಿಬೇಕು. ಹಾಗೆ ಪ್ರಯಾಣ ಮಾಡತಕ್ಕಂತಹ ಸಮಯಕ್ಕೆ ಘಂಟಾನಾದ ಆಗ್ತಾ ಇದ್ರೆ, ವೀಣಾನಾದ, ಮದ್ದಳೆ, ಪಿಟೀಲು, ನಾಗಸ್ವರ, ಡೋಲು ಬಾರಿಸುವಂಥದ್ದು, ಹಾಗೆ ಈ ಮಂಗಳ ವಾದ್ಯಗಳನ್ನು ನುಡಿಸುವಂಥವ್ರು ಬರೋದು, ಮಂಗಳ ವಾದ್ಯಗಳ ಧ್ವನಿಯನ್ನು ಕೇಳುವಂಥದ್ದು, ಹಾಗೆ ಉತ್ತಮ ಮಾತುಗಳನ್ನು ಕೇಳಿಸ್ಕೊಳ್ಳೋದು, ವೇದ ಶಾಸ್ತ್ರ ವಿಚಾರಗಳನ್ನು ಕೇಳೋದು, ವೃದ್ಧ ಸುವಾಸಿನಿಯರು ಹಾಡುಗಳನ್ನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ಳೋದು, ಇನ್ನು ಬಾಲಕರು ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಮಾಡುವಂಥ ಶಬ್ದಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಹಿರಿಯರ ಆಶೀರ್ವಾದವನ್ನು ಕೇಳುವಂಥದ್ದು, ಇವೆಲ್ಲವೂ ಕೂಡ ಒಳ್ಳೆಯ ಶಕುನಗಳು ಅನ್ನುವಂಥ ಅಭಿಪ್ರಾಯ ಇತ್ತು. ಹಾಗೆ ಈ ಗಿಣಿ, ಕಾಗೆ, ನರಿ, ನಾರಾಯಣ ಪಕ್ಷಿ ಅಂದರೆ ಗರುಡ, ಕೊಕ್ಕರೆ ಇವುಗಳಲ್ಲಿ ಯಾವುದಾದ್ರೂ ಎಡಗಡೆಯಿಂದ ಬಲಕ್ಕೆ ಹೋದರೂ ಕೂಡ ಶುಭಪ್ರದ ಅಂತ ಹೇಳ್ತಾ ಇದ್ರು. ಇನ್ನು ಗೂಬೆ, ಗಿಡುಗ, ಮುಂಗುಸಿ, ನಾಯಿ, ಹಾಗೆ ಭಾರದ್ವಾಜ ಪಕ್ಷಿ ಇವುಗಳಲ್ಲಿ ಯಾವುದಾದ್ರೂ ಕೂಡ ಬಲಗಡೆಯಿಂದ ಎಡಗಡೆಗೆ ಹೋದರೂ ಕೂಡ ಅದು ಶುಭಪ್ರದ ಅನ್ನುವಂಥ ಒಂದು ನಂಬಿಕೆ. ಇನ್ನು ಹಲ್ಲಿ ಪ್ರಯಾಣ ಕಾಲದಲ್ಲಿ ಬಲಗಡೆಯಲ್ಲಾದರೂ ಅಥವಾ ಮೇಲ್ಭಾಗದಲ್ಲಿ ಆದರೂ ನುಡಿತಾ ಇದ್ದರೆ, ಮತ್ತು ಎಲ್ಲ ಪಕ್ಷಿಗಳ ಧ್ವನಿ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇದ್ದರೆ, ಹಾಗೆ ಕುಟುಂಬಸ್ಥರು ಹಿತಕರವಾಗಿ ಮಾತಾಡ್ತಾ ಇದ್ದರೆ ಪ್ರಯಾಣಕ್ಕೆ ಶುಭ ಶಕುನ ಅಂತ ಹೇಳ್ಬೋದು. ಇನ್ನು ಪ್ರಯಾಣ ಮಾಡತಕ್ಕಂಥವನು ಶುಭ ದಿನ, ಶುಭ ಲಗ್ನ, ಶುಭ ಸಮಯ, ಶುಭ ಶಕುನಗಳನ್ನು ತಿಳಿದು ಪ್ರಯಾಣವನ್ನೇನಾದರೂ ಮಾಡಿದರೆ ಅವರ ಉದ್ದೇಶಿತ ಕಾರ್ಯ ಈಡೇರುತ್ತೆ. ಹಾಗಾಗಿ ಆ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಇದನ್ನು ಮುಹೂರ್ತ ಮತ್ತು ಈ ಶಕುನ ಎರಡನ್ನೂ ಕೂಡ ಕೆಲವರು ನೋಡಿಕೊಂಡು ಮುಂದುವರಿಸ್ತಾ ಇದ್ರು. ಇನ್ನು ನಾವು ಮಾಡುವಂತಹ ಪ್ರಯಾಣಕ್ಕೆ ಕೆಲವು ದುಶ್ಶಕುನಗಳಿದೆ. ಅಂದರೆ ಆ ಶಕುನಗಳು ಸರಿ ಇರಲ್ಲ. ಅಂಥದ್ದೇನಾದರೂ ನಮಗೆ ಎದುರಾದರೆ ಅಥವಾ ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಮಾಡುವಂಥ ಪ್ರಯಾಣವನ್ನು ಅರ್ಧಕ್ಕೆ ನಿಲ್ಲಿಸಬೇಕು ಅಥವಾ ಹಿಂದಿರುಗಿ ಮನೆಗೆ ವಾಪಸ್ಸು ಬರಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗಿ ಸೌದೆ ಹೊರೆ ಬಂದರೆ, ವಿಧವೆ ಏನಾದರೂ ಬಂದರೆ, ಹೊಸ ಮಡಿಕೆ ಏನಾದರೂ ಬಂದರೆ, ಇನ್ನು ಜಗಳ ಆಡ್ತಾ ಇರುವಂಥವರು ಎದುರಾಗಿ ಬರ್ತಾ ಇದ್ದರೆ, ಇನ್ನು ಕುಂಟ, ಕುರುಡ, ಹಾಸ್ಯಗಾರ, ಒಂಟಿ ಬ್ರಾಹ್ಮಣ, ಇನ್ನು ಅಳ್ತಾ ಇರುವಂಥ ಮನುಷ್ಯ, ಸೂತಕ ಬಂದಿರುವಂಥವರು, ಮುಟ್ಟಾದ ಹೆಂಗಸರು, ಮಳೆ ಹನಿ, ಸುಂಟರ ಗಾಳಿ, ದಪ್ಪನಾದಂತಹ ಬಟ್ಟ ತಲೆಯವನು, ಕುಷ್ಠರೋಗಿ, ರೋಗಿಷ್ಠರು, ಇನ್ನು ಹುಲ್ಲು ಹೊರೆ ಬರುವಂಥದ್ದು, ಎಣ್ಣೆಯನ್ನು ಎದುರಿಗೆ ತರುವಂಥದ್ದು, ಮಜ್ಜಿಗೆ ಎದುರಿಗೆ ತರುವಂಥದ್ದು, ಹಾಗೆ ಹೊಗೆ ಆಡ್ತಾ ಇರುವಂಥ ಬೆಂಕಿ ಕಾಣಿಸ್ಕೊಂಡ್ರೆ, ಬರೀ ಖಾಲಿ ಮಡಿಕೆಗಳು ಕಾಣಿಸ್ತಾ ಇದ್ದರೆ, ಕೆಂಪನೆಯ ಕೂದಲುಳ್ಳವಂಥವರು ಎದುರಾಗಿ ಬಂದರೆ ಅದು ಅಪಶಕುನ ಅಂತ ಹೇಳಿ
ಪರಿಗಣಿಸಬೇಕು. ಅಲ್ಲಿ ನಮ್ಮ ಕಾರ್ಯಸಿದ್ಧಿ ಉಂಟಾಗಲ್ಲ, ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಆಗುತ್ತೆ ಈ ಪ್ರಯಾಣದ ಸಂದರ್ಭದಲ್ಲಿ. ಇನ್ನು ಕೆಲವರು ಮನೆಯಲ್ಲಿ ಪ್ರಯಾಣಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಹೇಳ್ತಾರೆ, ಅಥವಾ ಊಟ ಮಾಡಿಕೊಂಡು ಹೋಗು ಅಂತ ಹೇಳುವಂಥದ್ದು, ನಾನು ಬರ್ತೇನೆ ಅಂತ ಹೇಳಿ ಒತ್ತಾಯಪಡಿಸುವಂಥದ್ದು, ಅಥವಾ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಹೇಳಿ ಕೇಳುವಂಥದ್ದು, ಇವೆಲ್ಲವೂ ಕೂಡ ನಿಷೇಧ ಶಕುನಗಳಾಗಿರುತ್ತೆ. ಇದು ಕೂಡ ಪ್ರಯಾಣ ಕಾಲದಲ್ಲಿ ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಭಯಂಕರ ಧ್ವನಿಗಳನ್ನು ಕೇಳುವಂಥದ್ದು ಪ್ರಯಾಣ ಕಾಲದಲ್ಲಿ, ಇನ್ನು ಮಳೆ, ಗಾಳಿ, ಚಳಿ ವ್ಯತ್ಯಸ್ತವಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಉಂಟಾಗ್ತಾ ಇರುವಂಥದ್ದು, ಹಾಗೆ ಯಾರೋ ಒಬ್ಬರು ಅಳುವ ಶಬ್ದ ಕೇಳಿ ಬರುವಂಥದ್ದು, ಕತ್ತೆ ತಲೆಯನ್ನು ಬಗ್ಗಿಸಿಕೊಂಡು ಶಬ್ದ ಮಾಡ್ತಾ ಇರುವಂಥದ್ದನ್ನು ನೋಡೋದು, ಇವೆಲ್ಲ ಅಷ್ಟೊಂದು ಉತ್ತಮವಾದಂಥ ಶಕುನಗಳಲ್ಲ. ಹಾಗೆ ಈ ಗಿಡುಗ, ಗರುಡ, ಗೂಬೆ, ನಾಯಿ, ಮುಂಗುಸಿ ಇತ್ಯಾದಿಗಳಲ್ಲಿ ಯಾವುದಾದ್ರೂ ಎಡದಿಂದ ಬಲಕ್ಕೆ ಹೋಗುವಂಥದ್ದನ್ನು, ಹಾಗೆ ಕಾಗೆ, ಗಿಣಿ, ನರಿ, ಕೊಕ್ಕರೆ ಇತ್ಯಾದಿಗಳಲ್ಲಿ ಯಾವುದಾದ್ರೂ ಬಲದಿಂದ ಎಡಕ್ಕೆ ಹೋಗುವಂಥದ್ದು ನಿಷೇಧ ಶಕುನ ಅಂಥೇಳಿ ತಿಳಿಬೇಕು. ಇಲ್ಲಿ ಪ್ರಯಾಣ ಮಾಡುವಾಗ ಯಾರಾದರೂ ನಿಮ್ಮ ಸೆರಗನ್ನು ಹಿಡಿದು ನಿಲ್ಲಿಸಿದ್ರೆ, ಅಥವಾ ನಿಮ್ಮ ಪಂಚೆಯನ್ನೋ ಅಂಗಿಯನ್ನೋ ಹಿಡಿದು ನಿಲ್ಲಿಸಿದರೆ ಆ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡಬಾರ್ದು. ಇನ್ನು ನಮ್ಮ ಹಿರಿಯರು ಈ ಪ್ರಯಾಣದ ಸಂದರ್ಭದಲ್ಲಿ ಪ್ರಾಣಾಯಾಮದಲ್ಲಿ ಬಹಳ ವಿಶೇಷ ನಂಬಿಕೆಯನ್ನು ಇಟ್ಟಿದ್ರು. ಅಂದರೆ ದುಶ್ಶಕುನಗಳು ಪ್ರಬಲ ಆಗಿದ್ರೂ ಕೂಡ ಹೊರಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇರುತ್ತೆ. ಏಕೆಂದರೆ ಆ ಪ್ರಯಾಣ ಮಾಡದೇ ಇದ್ದರೆ ವಿಧಿ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಪಂಚ ಉಷಾ ಕಾಲದಲ್ಲಿ ಮನೋದಾಢ್ಯವನ್ನು ಮಾಡಿಕೊಂಡು ಮೂಗಿನ ಎಡಬಲ ರಂಧ್ರಗಳಲ್ಲಿ ಯಾವ ಭಾಗದಲ್ಲಿ ಉಸಿರು ಹೆಚ್ಚಾಗಿ ಬರ್ತಾ ಇರುತ್ತೋ ಆ ಭಾಗದ ಕಾಲನ್ನು ಮುಂದಾಗಿ ಇಟ್ಟುಕೊಂಡು ಪ್ರಯಾಣವನ್ನು ಮಾಡಬೇಕು, ಅಲ್ಲಿಂದ ಹೊರಡಬೇಕು ಅನ್ನುವಂಥ ಒಂದು ನಂಬಿಕೆ ಕೂಡ ಇತ್ತು. ಹಾಗಾಗಿನೇ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ನಾಮ ಜಪವನ್ನು ಮಾಡ್ತಾ ಪ್ರಯಾಣವನ್ನು ಮುಂದುವರಿಸಬೇಕು. ಹಾಗೆ ನಾವು ಎಷ್ಟೇ ಅವಸರವಾಗಿರಲಿ, ಎಷ್ಟೇ ಅರ್ಜೆಂಟ್ ಇರಲಿ ಪ್ರಯಾಣ, ಅದರಲ್ಲಿ ಇಂತಹ ಶಕುನಗಳು ಏನಾದರೂ ಎದುರಾಗಿ ಕಂಡು ಬರ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಈ ಮುಹೂರ್ತಗಳನ್ನು ಮತ್ತು ಶಕುನಗಳನ್ನು ಪರಿಗಣಿಸಿದ್ರೆ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು, ಪ್ರಯಾಣಗಳು ತುಂಬ ಯಶಸ್ವಿಯಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಅಷ್ಟೊಂದು ಜಯ ಇಲ್ಲ. ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ನೀವು ಬಹಳ ಮುತುವರ್ಜಿಯಿಂದಲೇ ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನಿರ್ಧಾರಗಳಿದ್ದರೆ ಅದನ್ನು ಬಹಳ ಎಚ್ಚರಿಕೆಯಿಂದ ನೀವು ತೆಗೆದುಕೊಳ್ಬೇಕು. ಹಾಗೆ ಈ ದಿನ ಸಾಲ ಮಾಡುವಂಥದ್ದು, ಸಾಲ ಕೊಡುವಂಥದ್ದು, ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಈ ಹಣಕಾಸಿನ ಲೇವಾದೇವಿ ವ್ಯವಹಾರದ ವಿಚಾರ, ಇದನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ಶೈಕ್ಷಣಿಕ ವಿಚಾರಗಳಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಒಂದು ಫಲ ಏನೋ ಸಿಕ್ಕತ್ತೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಶಿಕ್ಷಕರಿಗಾಗಲಿ, ಉಪನ್ಯಾಸಕರಾಗಲಿ, ಗುರುಗಳಿಗಾಗಲಿ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು, ನಿಮ್ಮ ಒಂದು ಪ್ರತಿಭೆ ಈ ದಿನ ಅನಾವರಣಗೊಳ್ಳುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಸ್ಪರ್ಧೆ ಉಂಟಾಗುವಂಥದ್ದು ಕೂಡ ಇದೆ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಆದರೆ ಆ ಸ್ಪಿರಿಟ್ ಚೆನ್ನಾಗಿದೆ, ನಿಮಗೆ ಅದನ್ನು ಎದುರಿಸುವಂಥ ಒಂದು ಧೈರ್ಯ ಇದೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಗಾಳಿ ಮಾತು ಹುಟ್ಟುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಒಂದು ಕಪ್ಪು ಚುಕ್ಕಿ ಅಪವಾದ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೇರೆಯವರ ಆಶ್ವಾಸನೆಗಳನ್ನು ನಂಬಲಿಕ್ಕೆ ಹೋಗಬೇಡಿ ಈ ದಿನ. ಏಕೆಂದರೆ ಅದೆಲ್ಲವೂ ಕೂಡ ನಿಮ್ಮ ಸಾಮರ್ಥ್ಯದ ಮೇಲೆ ನಿಂತಿರೋವಂಥದ್ದು. ಬೇರೆ ಯಾರೋ ಬಂದು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಕಾರಣ ಈ ಸಮಯದ ಅಭಾವದಿಂದ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಸಾಮರಸ್ಯದಿಂದ ಇರ್ತೀರಿ. ಆದರೆ ಒಂದು ಸಣ್ಣದಾಗಿ ಆರಂಭ ಆಗುವಂಥ ಈ ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಆದರೂ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ಕಠಿಣ ಪರಿಶ್ರಮದ ನಂತರ ಸಿಕ್ಕುವಂತಹ ಯಶಸ್ಸು ತುಂಬ ತೃಪ್ತಿಯನ್ನು ತರುತ್ತೆ.
ಹಾಗೆ ಈ ದಿನದ ಒಂದು ಪ್ರಯಾಣ ಆಗಲಿ ಅಥವಾ ಯಾವುದೇ ಒಂದು ಚಟುವಟಿಕೆಗಳಿಗಾಗಲಿ ನೀವು ಮಾಡುವಂಥ ಒಂದು ಪ್ರಯತ್ನದಲ್ಲಾಗಲಿ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ದಿನ ಸಂಪೂರ್ಣವಾಗಿ ಅರಿವಿದ್ದುಕೊಂಡೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಪೂರ್ವ ಸಿದ್ಧತೆ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥವ್ರು ಬಹಳ ಲೆಕ್ಕಾಚಾರದಲ್ಲಿ ಇರ್ತೀರಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಯಾವುದೇ ಒಂದು ಮೋಜು ಮಸ್ತಿ, ಒಂದು ಪ್ರಯಾಣ ಅಥವಾ ಒಂದು ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡುವಂಥದ್ದು, ಇಂತಹ ಯಾವುದಾದ್ರೂ ಒಂದು ಹವ್ಯಾಸ ಇದ್ದರೆ ಅದರಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಮನಸ್ಸು ಈ ದಿನ ಬಹಳ ಆತ್ಮವಿಶ್ವಾಸದಿಂದ ಬೀಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಈ ರಿಸ್ಕನ್ನು ತೆಗೆದುಕೊಳ್ಬೇಡಿ, ದುಸ್ಸಾಹಸವನ್ನು ಮಾಡಬೇಡಿ, ಅದೃಷ್ಟದ ಜೊತೆ ಆಟ ಆಡಬೇಡಿ. ಏಕೆಂದರೆ ಈ ದಿನ ಭಗವಂತ ಏನು ಕೊಟ್ಟಿದ್ದಾನೆ, ಕೊಡಬೇಕು, ಅದನ್ನು ಚಾಚು ತಪ್ಪದೆ ನಿಮ್ಮ ಪಾಲಿಗೆ ವರ್ಗಾಯಿಸ್ಬಿಟ್ಟಿದ್ದಾನೆ. ಅದನ್ನು ಈ ದಿನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಅದರಲ್ಲೇ ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಪ್ರಗತಿ ಬಹಳ ಚೆನ್ನಾಗಿದೆ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಕೈತುಂಬ ಹಣವನ್ನು ತರುತ್ತೆ. ಆದರೆ ಈ ದಿನದಲ್ಲಿ ಮೂರನೆಯವರ ಮಾತನ್ನು ಕೇಳಿ ಕೆಲವೊಮ್ಮೆ ಒಂದು ದಿಢೀರಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಹಣಕ್ಕೆ ವಿಚಾರವಾಗಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಣ ಅಂತ ಹೇಳಿದ್ರೆ ಈ ದಿನ ತುಂಬ ಸೀರಿಯಸ್ ಆಗಿ ವ್ಯವಹಾರಗಳನ್ನು ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿ ಪಾತ್ರರ ಒತ್ತಡದಿಂದ ಈ ರೀತಿಯ ನಿರ್ಧಾರಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳೇನೋ ಸಿಕ್ಕತ್ತೆ, ಒಳ್ಳೆಯ ಯೋಗ ಇದೆ ಈ ದಿನ. ಆದರೆ ನಿಮ್ಮ ಕುಟುಂಬಸ್ಥರು ಸ್ವಲ್ಪ ನಿಮ್ಮ ಬಗ್ಗೆ ಅಸಮಾಧಾನವನ್ನು ಹೊರಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆನೇ ನಿಮಗೆ ಹೆಚ್ಚು ಪೌರುಷವನ್ನು ಕೊಚ್ಚಿಕೊಳ್ಳುವಂಥದ್ದು, ನಿಮ್ಮ ಬಗ್ಗೆನೇ ನೀವು ಹೆಚ್ಚು ಹೆಚ್ಚು ಮಾತುಗಳನ್ನು ಆಡಿ ಅದರಲ್ಲಿ ನೀವು ಒಂದು ರೀತಿಯ ಸಂತೋಷವನ್ನು ಪಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಒಂದು ರೀತಿಯ ಉತ್ತಮ ವಾತಾವರಣ ಇರೋದರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಉತ್ಸಾಹ ಇದೆ. ಹಾಗೆ ಈ ದಿನ ದೇವರ ದಯೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪು ಈ ದಿನ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚಿನ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನೇ ಅನುಭವಿಸುವಂಥದ್ದು, ಪಾಲಿಗೆ ಬಂದದ್ದು ಅದೇ ಪಂಚಾಮೃತ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ನಿಮ್ಮ ಒಂದು ಪ್ರಯತ್ನದಿಂದ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು, ಎಲ್ಲೋ ಒಂದು ಕಡೆ ಈ ಉದ್ಯೋಗದ ಬಗ್ಗೆ ಒಂದು ಭರವಸೆಯ ಬೆಳಕು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಮನೆಯಲ್ಲಿರುವಂಥ ಕಿರಿಯರು, ನಿಮ್ಮ ಮಕ್ಕಳು, ಇಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ಸಮಯ ಇದೆ. ಏಕೆಂದರೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಆಲೋಚನೆಯನ್ನು ಮಾಡ್ತಾರೆ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಆದಷ್ಟು ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಹೊಸ ಆದಾಯದ ಮೂಲಗಳನ್ನು ಈ ದಿನ ನೀವು ಕಾಣುವಂಥದ್ದು, ಅದರ ಬಗ್ಗೆ ಒಂದು ಪ್ರಯತ್ನ, ಅಲ್ಲಿ ತುಂಬ ಯಶಸ್ಸು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳಲ್ಲಿ ಬಹಳ ಕೂಲಂಕುಷವಾಗಿ ನೀವು ಸಾಧಕ ಬಾಧಕಗಳನ್ನು ನೋಡೇ ಅದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಹಾಗಾಗಿ ಈ ದಿನ ನಿಮಗೆ ಒಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಇರುವಂಥ ದಿನ ಕೂಡ. ಇನ್ನು ಮನೆಯ ಹೊರಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆಗಳೇನೋ ಆಗುತ್ತೆ, ಆದರೆ ಅದು ಕಿರಿಕಿರಿಯಲ್ಲಿ ಅಂತ್ಯವಾಗಿಬಿಡುತ್ತೆ.
ಹಾಗಾಗಿನೇ ಈ ದಿನ ಆರಂಭದಿಂದ ಕೊನೆಯವರೆಗೂ ಕೂಡ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾಗಿ ಹೊಸ ದಾರಿಯನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಯಾವುದೇ ವಿಚಾರಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು, ಅದನ್ನು ಉದ್ಯೋಗಕ್ಕೆ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಹೊಸ ಪರಿಚಯಸ್ಥರ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಯಾವುದಾದ್ರೂ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅಂದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇರುವಂಥ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೊಂಡ್ರೆ ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಠಿಣ ಪರಿಶ್ರಮದ ದಿನ ಇದು. ಆದರೆ ಫಲಿತಾಂಶ ಬಂದಾಗ ತುಂಬ ಸಂತೋಷ ಆಗುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳ ಯೋಗ ಅನ್ನುವಂಥದ್ದು ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಬಹಳ ಹೆಚ್ಚಿನ ಶ್ರದ್ಧೆ ಇರೋದರಿಂದ 4 ಜನರಿಗೆ ತಿಳುವಳಿಕೆ ಹೇಳುವಂಥ ಒಂದು ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಡಬೇಕು ನೀವು. ಏಕೆಂದರೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದ್ರಿಂದ ಉತ್ತಮವಾದಂಥ ಫಲಗಳು ನಿಮಗೆ ಲಭ್ಯವಾಗುವಂಥದ್ದು. ಹಾಗೆ ಈ ದಿನ ಅಗತ್ಯವಿರುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿರ್ತೀರಿ. ಆದರೆ ಆ ವಸ್ತುಗಳು ಯಾವುದು ಅನ್ನೋವಂಥದ್ದನ್ನು ಎಲ್ಲೋ ಒಂದು ಕಡೆ ನೀವು ಮನನ ಮಾಡಿಕೊಳ್ಬೇಕಾಗತ್ತೆ. ಈ ದಿನ ಒತ್ತಡಗಳಿಂದ ಕೆಲವೊಂದು ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ನಿಮ್ಮ ಟ್ಯಾಲೆಂಟ್ಗೆ ಈ ದಿನ ಅಪರೂಪಕ್ಕೆ ನಿಮ್ಮ ಗುರುಗಳು ಹಿರಿಯರು ಅದನ್ನು ಗುರುತಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷದ ಆನಂದದಾಯಕವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಈ ದಿನ ಸ್ವಲ್ಪ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕೆಲಸವನ್ನೇನೋ ಆರಂಭ ಮಾಡ್ತೀರಿ, ಆದರೆ ಮಧ್ಯದಲ್ಲಿ ಬರುವಂಥ ಒತ್ತಡಗಳಿಂದ, ಈ ಒಂದು ಅಡೆತಡೆಗಳಿಂದ ಅದರ ಬಗ್ಗೆ ಇರುವಂಥ ಆಸಕ್ತಿ ಕ್ರಮೇಣವಾಗಿ ಕಡಿಮೆ ಆಗಿಬಿಡುತ್ತೆ. ಹಾಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಂಯಮದಿಂದ ವರ್ತಿಸಿ ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿ ನೀವು ಕೋಪ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮದೇ ಹಠ ಸಾಧನೆ ಆಗಬೇಕು ಅನ್ನುವಂಥ ಧೋರಣೆಯನ್ನಾಗಲಿ ಈ ದಿನ ಸ್ವಲ್ಪ ಬಿಟ್ಬಿಡಬೇಕಾಗತ್ತೆ. ಹಾಗೆ ಈ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಷಯಗಳು, ಇದನ್ನು ಸುಮ್ಮನೆ ಬಿಟ್ಬಿಡಬೇಕು. ಕೆಲವೊಮ್ಮೆ ನೋಡಿದ್ರೂ ಕೂಡ ನೋಡದೇ ಇರುವವರಂತೆ ವರ್ತಿಸಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮದ ನಂತರವೇ ಯಶಸ್ಸನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನದಲ್ಲಿ ಏಕಾಗ್ರತೆಯನ್ನು ಇಟ್ಕೊಳ್ಳಿ. ನಾಳೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯಲ್ಲಿ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶವನ್ನೇ ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸಮಾಧಾನ ಇರುವಂಥ ದಿನ. ಇನ್ನು ಈ ಆಸ್ತಿ ವಿವಾದ ಅನ್ನುವಂಥದ್ದು, ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ತಂಟೆ ತಾಪತ್ರಯಗಳು ಏನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ಇನ್ನು ಈ ದಿನದ ಉದ್ಯೋಗದ ಪ್ರಯತ್ನದಲ್ಲೂ ಕೂಡ ತುಂಬ ಯಶಸ್ಸನ್ನು ಕಾಣ್ತೀರಿ. ಆದರೆ ಒಂದು ವಿಚಾರದ ಬಗ್ಗೆ ಪದೇ ಪದೇ ನಿಮಗೆ ಎಚ್ಚರಿಕೆಗಳು ಬರ್ತಾಯಿದ್ರೆ, ಪದೇ ಪದೇ ನಿಮ್ಮ ಹಿರಿಯರು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರೆ ಆ ಒಂದು ಕ್ಷೇತ್ರವನ್ನು ಆದಷ್ಟು ಬೇಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನೀವು ಅಭಿಪ್ರಾಯವನ್ನು ಬಹಳ ಎಫೆಕ್ಟಿವ್ ಆಗಿ ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಿಬಿಡುತ್ತೆ, ಸ್ವಲ್ಪ ಮಂದಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸತ್ತೆ ಅನ್ನುವಂಥ ಒಂದು ಹಿರಿಯರ ಮಾತಿದೆಯಲ್ಲ, ಅದರಂತೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಗೆಲುವಿಗಾಗಿ ಹೋರಾಟ ಮಾಡಬೇಕು. ಅದಕ್ಕಾಗಿಯೇ ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಈ ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ ಹೊರಟಂಥವ್ರಿಗೆ ಗುರುಗಳ ಮಾರ್ಗದರ್ಶನ ಈ ದಿನ ಚೆನ್ನಾಗಿ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಅನುಭವ ಈ ದಿನ ನಿಮ್ಮ ಮುಂದೆನೇ ಇರೋದರಿಂದ ಅದೇ ನಿಮ್ಮನ್ನು ಮುನ್ನಡೆಸತ್ತೆ. ಇನ್ನು ಈ ದಿನ ಬೇರೆ ಬೇರೆ ಕೆಲಸಗಳಿಂದ, ಅದರಲ್ಲೂ ಬೌದ್ಧಿಕ ಕೆಲಸಗಳಿಂದ ಈ ದಿನ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ಮೊದಲ ಭಾಗ ಏನಿದೆ ಅದು ಸ್ವಲ್ಪ ಕಠಿಣತಮವಾಗಿದ್ದರೂ ಕೂಡ ಸಂಜೆಯ ವೇಳೆಗೆ ಎಲ್ಲವೂ ತಿಳಿಯಾಗತ್ತೆ. ಹಾಗೆ ಮುಕ್ತವಾದ ಮನಸ್ಸಿನಿಂದ ಮಾತಾಡುವಂಥದ್ದು, ನಿಮಗೆ ಬೇಕಾದಂತಹ ಕೆಲವು ವಿಚಾರಗಳನ್ನು ಪಡ್ಕೊಳ್ಳುವಂಥದ್ದು, ಸಾಧಕ ಬಾಧಕಗಳನ್ನು ತೂಗಿ ನೋಡಿ ಅಲ್ಲಿ ನಿಷ್ಕರ್ಷೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಾಳೆಗಾಗಿ ನೀವು ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಾಧು ಸ್ವಭಾವವನ್ನು ಕೆಲವರು ಒಂದು ರೀತಿಯಲ್ಲಿ ದೌರ್ಬಲ್ಯ ಅಂತ ಅಂದ್ಕೊಳ್ಬೋದು, ವೀಕ್ನೆಸ್ ಅಂತ ಹೇಳಿ ಅಂದ್ಕೊಳ್ಬೋದು. ಆದಷ್ಟು ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಇನ್ನು ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಒಂದು ಸನ್ನಿವೇಶ ಈ ದಿನ ಎದುರಾಗತ್ತೆ. ಇನ್ನು ಮನೆಯ ವ್ಯವಸ್ಥೆ, ಮನೆಯ ವಾತಾವರಣ ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಶ್ರೀ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶ್ರಮದಾಯಕವಾದಂಥ ದಿನ, ಆದರೂ ಕೂಡ ಅದರಲ್ಲಿ ಒಂದು ತೃಪ್ತಿಯ ಭಾವವನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಒಂದು ಸಮಾಧಾನ ಇದೆ. ಇನ್ನು ಈ ದಿನ ನಿಮ್ಮ ದೃಷ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಬೇಕು ಕೆಲವರ ವಿಚಾರದಲ್ಲಿ. ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗ್ತಾ ಇದ್ದೀರಿ, ಇದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಯಾರಿಂದ ಸೇವೆ ಈಗಾಗಲೇ ಬಂದಿದೆ, ಯಾರು ಮುಂದೆ ಸೇವೆ ಮಾಡುವಂಥವ್ರು ಇದ್ದಾರೆ, ಅಂಥವ್ರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಹೊಗಳು ಭಟ್ಟರ ಮುಖಸ್ತುತಿಗೆ ಮರಳಾಗಬೇಡಿ ಈ ದಿನ. ಏಕೆಂದರೆ ಬಹಳ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಅರ್ಧಂಬರ್ಧಕ್ಕೆ ಆಗುತ್ತೆ. ಹಾಗಾಗಿ ಗುರಿ ಏಕಪ್ರಕಾರವಾಗಿ ಇರಲಿ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಹೊಸ ವ್ಯಕ್ತಿಗಳ ಭೇಟಿ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುತ್ತೆ. ಅಲ್ಲಿನ ಭೇಟಿ, ಅಲ್ಲಿ ಅವರು ಹಾಕಿಕೊಂಡಿರುವಂಥ ಯೋಜನೆಗಳು, ಅವರ ವಿಷನ್ ಏನಿದೆ, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಾಗ ಒಳ್ಳೆಯ ತೀರ್ಮಾನವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳು ಈ ದಿನ ತೃಪ್ತಿದಾಯಕವಾಗಿರುತ್ತೆ. ಇನ್ನು ಉದ್ಯೋಗದ ಪ್ರಯತ್ನಗಳು ಕೂಡ ಒಂದು ಹೊಸ ಹೊಸ ಅವಕಾಶಗಳಿಗಾಗಿ ಹಾತೊರೆಯುವಂಥದ್ದು, ಅಂತಹ ಅವಕಾಶಗಳು ಕೂಡ ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಒಟ್ಟಾರೆ ಯಾವುದೇ ಒಂದು ಹೊಸತನ ಆಗಲಿ, ಹೊಸ ವ್ಯಾಪಾರ ವ್ಯವಹಾರ, ಒಂದು ಹೊಸ ಉದ್ಯೋಗ, ಇದೆಲ್ಲದಕ್ಕೂ ಕೂಡ ಈ ದಿನ ನೀವು ನಿಜವಾದ ಬೆಂಬಲಿಗರು ಯಾರಿದ್ದಾರೆ ಅನ್ನುವಂಥದ್ದನ್ನು ಗುರುತಿಸ್ಕೊಂಡು ಮುಂದುವರಿತೀರಿ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟಾಗೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಅನುಕೂಲತೆಗಳ ಮಧ್ಯೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ಕಾರ್ಯಕ್ಷೇತ್ರದಲ್ಲಿ ಎಂತಹ ಅನಿಶ್ಚಿತ ವಾತಾವರಣ ಇದ್ದರೂ ಕೂಡ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಇರುವಂಥ ದಿನ. ಹಾಗಾಗಿ ಈ ದಿನ ನೀವು ಚಮತ್ಕಾರಿ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬದಲಾವಣೆ ಸಾಧ್ಯತೆ ಇರುವಂಥದ್ದು, ಅಂದರೆ ನೀವು ಅಂದುಕೊಂಡಂತಹ ಬದಲಾವಣೆ, ಸ್ಥಾನ ಬದಲಾವಣೆ ಆಗುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಕೆಲಸದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ಇದರಿಂದ ಸಮಾಜದಲ್ಲಿ ಹಿರಿಯರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತೀರಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಕಾಳಜಿ, ಕಳಕಳಿ ಇರುವಂಥ ಸಂದರ್ಭ ಇದೆ. ಹಾಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕತ್ತೆ, ಅದನ್ನು ಬಹಳ ಚೆನ್ನಾಗಿ ಈ ದಿನ ಉಪಯೋಗಿಸ್ಕೊಳ್ಳುವಂಥದ್ದು ಇದೆ. ಇನ್ನು
ಈ ದಿನ ಬೆಲೆ ಬಾಳುವಂಥ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಾಗೆ ಈ ದಿನದ ವ್ಯವಹಾರದಲ್ಲಿ ನಿಮಗೆ ತುಂಬ ಲಾಭ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ಮಾತುಗಳಲ್ಲಾಗಲಿ ಅಥವಾ ನಿಮ್ಮ ನಡತೆಯಲ್ಲಾಗಲಿ ಈ ದಿನ ನಿಯಂತ್ರಣವನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಪ್ರಯತ್ನ ವಿಪರೀತವಾದಂತಹ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಗಮನವನ್ನು ಹರಿಸೋದ್ರಿಂದ ಈ ದಿನದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಒಂದು ಸೂಕ್ಷ್ಮತೆ ಅನ್ನುವಂಥದ್ದು ಇರುತ್ತೆ. ಭಾಳ ಸೆನ್ಸಿಟಿವ್ ಆಗಿ ಇರ್ತೀರಿ. ಹಾಗೆ ಈ ದಿನ ಕುಟುಂಬದಲ್ಲಿ ಇರುವಂಥ ಒಂದು ಆತ್ಮೀಯತೆಯ ಒಂದು ಕಾಲಕ್ಷೇಪ ಏನಿದೆ ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ಸಮಾಧಾನಕರವಾದಂಥ ದಡವನ್ನು ತಲುಪಿಸುತ್ತೆ. ಒಟ್ಟಾರೆ ಈ ದಿನ ನೀವು ಕೆಲವೊಂದು ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಬಹಳ ಫಲಭರಿತವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಅನಗತ್ಯವಾಗಿ ಹೆಚ್ಚು ಆಲೋಚನೆ ಮಾಡುವಂಥ ಸಂದರ್ಭಗಳು ಬರುತ್ತೆ. ಏಕೆಂದರೆ ಬೇಕಾದಂತಹ ಕೆಲಸಕ್ಕೆ ಈ ದಿನ ನಿಮಗೆ ಸಮಯದ ಅಭಾವ ಇರುತ್ತೆ. ಆದರೆ ಯೋಚನೆ ಮಾಡಲಿಕ್ಕೆ ಈ ದಿನ ಸಾಕಷ್ಟು ಸಮಯಾವಕಾಶ ಸಿಕ್ಕುವಂಥದ್ದು ಇದೆ. ಕೆಲವೊಂದು ಯೋಚನೆಗಳು ನಿಮಗೆ ಅನುಕೂಲವನ್ನು ತಂದರೆ ಕೆಲವೊಂದು ಯೋಚನೆಗಳಿಂದ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದು ಅನುಕೂಲ ಇದೆ, ಯಾವುದು ಅನಾನುಕೂಲ ಇದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಧಾರ ಮಾಡಲಿಕ್ಕೂ ನಿಮಗೆ ಕಷ್ಟವಾಗುತ್ತೆ. ಹಾಗೆ ಕುಟುಂಬದ ವಾತಾವರಣ ಕೂಡ ನಿಮಗೆ ಅಸ್ತವ್ಯಸ್ತವಾಗಿರೋದ್ರಿಂದ ಈ ದಿನ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹಾಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಾ ಇರುವಂತಹ ಸಂದರ್ಭ. ಇದರಿಂದ ಈ ದಿನದ ದುಡಿಮೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಆದಾಯದ ಮೂಲವನ್ನು ಈ ದಿನದಲ್ಲಿ ಇನ್ನೊಂದು ಮೂಲವನ್ನು ಕಂಡುಹಿಡ್ಕೊಳ್ಬೇಕು ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸು ಹರಿಯುವಂಥದ್ದು. ಆದರೆ ನಿಮ್ಮ ಆಲೋಚನೆ ಆಗಲಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನದಲ್ಲಾಗಲಿ ತುಂಬ ನಿಧಾನ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗಿರುವಂಥ ಶ್ರದ್ಧೆಯನ್ನು, ಆಸಕ್ತಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಏನೋ ಸಿಕ್ಕುವಂಥದ್ದಿದೆ. ಆದರೆ ಈ ದಿನದ ವಾತಾವರಣ ನಿಮಗೆ ಸ್ವಲ್ಪ ಭಯವನ್ನು ತರಿಸುವಂಥದ್ದು. ಹಾಗಾಗಿನೇ ಆತ್ಮವಿಶ್ವಾಸ ಕಡಿಮೆ ಇರೋದರಿಂದ ಕೆಲವೊಂದು ಕೆಲಸಗಳಿಗೆ ನಿಲುಗಡೆ ಅನ್ನುವಂಥದ್ದೇ ಇರಲ್ಲ. ಒಟ್ಟಾರೆ ಆ ಕೆಲಸ ಮುಗಿದ್ರೆ ಸಾಕಪ್ಪ ಅಂತ ಹೇಳೇ ಕೆಲಸಗಳನ್ನು ನೀವು ಆರಂಭ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ಮಿಶ್ರ ಫಲಗಳು ನಿಮಗಾಗಿ ಇರುತ್ತೆ. ಆದರೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ಈ ದಿನ ಭಗವಂತನನ್ನು ಸ್ಮರಣೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಂದು ವಿಚಾರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಈ ದಿನ ಪಾರಾಯಣ ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಮಿಶ್ರ ಫಲಗಳ ಯೋಗ ತುಂಬಾ ಇರುತ್ತೆ. ನೀವು ಬೇಡ ಬೇಡ ಅಂದರೂ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು. ಹಾಗೆ ಈ ದಿನ ನೀವು ನೋಡ್ತಾನೆ ತಪ್ಪು ಮಾಡ್ತೀರಿ. ಗಮನ ಇದ್ದೂ ಕೂಡ ಎಡವುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಇರುವಂಥ ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅತಿಯಾದ ಆತ್ಮವಿಶ್ವಾಸ ಇರ್ಬೋದು, ನಿಮ್ಮ ಕೆಲಸಕ್ಕೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳನ್ನು ಮತ್ತೆ ಮಾಡುವಂಥ ಅವಕಾಶಗಳು ಇರುವಂಥದ್ದು. ಇದರಿಂದ ನಿಮ್ಮ ಸಮಯ ವ್ಯರ್ಥವಾಗುತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೊಂದು ಪ್ರಯತ್ನ ಅನ್ನುವಂಥದ್ದು ಹೆಚ್ಚಾಗಬೇಕು. ಯಾಕೆಂದರೆ ನಿಮ್ಮ 1ನೇ ಪ್ರಯತ್ನದಲ್ಲಿ ಕೆಲಸ ಯಶಸ್ವಿ ಆಗಲ್ಲ. 2ನೇ ಕೆಲಸದಲ್ಲಿ ಈ ದಿನ ನೀವು ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ 3ನೇ ಪ್ರಯತ್ನ ಏನಿದೆ ಅದರಲ್ಲಿ ಮಾತ್ರ ಕೆಲಸಗಳು ನೀವು ನಿರೀಕ್ಷಣೆ ಮಾಡಿದಂತಹ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಒಂದೇ ಕೆಲಸವನ್ನು 3-4 ಬಾರಿ ಮಾಡುವಂಥ ಒಂದು ಅನಿವಾರ್ಯತೆ ಈ ದಿನ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಒಂದು ಸಂತೋಷದ ಸಮಯ ಇದೆ. ಆದರೆ ನಿಮ್ಮ ಅತಿಯಾದಂತಹ ಒಂದು ಪ್ರೀತಿಯೋ ಅಥವಾ ಅನುಮಾನದ ಸ್ವಭಾವವೋ ನಿಮ್ಮ ಸಂಗಾತಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ.
ಹಾಗಾಗಿನೇ ಈ ದಿನ ಒಂದು ಯೋಗ್ಯತೆ ಇದ್ದರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಇರಲ್ಲ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಅಸಂತೋಷ ಅನ್ನುವಂಥದ್ದು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಇರ್ಬೋದು. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಉಪಾಯಗಳು ಫಲಿಸುವಂಥ ದಿನ. ನಿಮ್ಮ ಯಾವುದೇ ಒಂದು ಸ್ಟ್ರಾಟಜಿ ಇದ್ದರೂ ಕೂಡ ಅದು ನಿಮಗೆ ಉತ್ತಮ ಫಲವನ್ನು ತರುತ್ತೆ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನದ ಜೊತೆಗೆ ಅನುಭವ ಕೂಡ ವೃದ್ಧಿಯಾಗುತ್ತೆ. ಹಾಗೆ ಕುಟುಂಬ ಜೀವನದಲ್ಲಿ ಒಂದು ಸಂತೋಷ ಇದೆ ಈ ದಿನ ನಿಮಗೆ. ಅದರಿಂದಲೇ ಆತ್ಮವಿಶ್ವಾಸದಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತೀರಿ. ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ಬಹಳ ಶೀಘ್ರವಾಗಿ ಹೊರುವಂಥದ್ದು, ಅಂದರೆ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಇದು ನಿಮಗೆ ಸಮಾಧಾನವನ್ನು ತರುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಪ್ರಗತಿದಾಯಕವಾದಂಥ ಪ್ರಯತ್ನ ಈ ದಿನ ಇದೆ. ಹಾಗೆ ಈ ದಿನ ಒಂದು ವ್ಯವಹಾರದಲ್ಲಿ ದೂರದ ಸಂಬಂಧಿಕರಿಂದ ಪ್ರಮುಖವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇದರಿಂದ ಹೊಸ ಪ್ರೋತ್ಸಾಹ ಸಿಕ್ಕತ್ತೆ, ಹೊಸ ಆವಿಷ್ಕಾರಗಳಾಗತ್ತೆ, ಹೊಸತನ ಅನ್ನುವಂಥದ್ದು ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ತೀರ್ಮಾನ ಏನಿದೆ ಅದಕ್ಕೆ ಬದ್ಧರಾಗಿರಬೇಕು. ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನವನ್ನು ನೀವು ಬಹಳ ವಿಶೇಷವಾಗಿ ಕಾರ್ಯಗತಗೊಳಿಸುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು, ಅವರ ಬೆಂಬಲವನ್ನು ಬಯಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಚಿಕ್ಕದಾದಂಥ ಒಂದು ಪ್ರವಾಸದ ಯೋಜನೆ ಇದೆ. ಇದರಿಂದ ನಿಮ್ಮ ಕುಟುಂಬಸ್ಥರ ಜೊತೆ ಸಂತೋಷದಿಂದ ಸಮಯ ಕಳೆಯುವಂಥದ್ದು, ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನೀವು ಎಚ್ಚರಿಕೆಯಿಂದ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯತಂತ್ರ ಇದು, ಒಂದು ಸ್ಟ್ರಾಟಜಿ ಇದು. ಇದನ್ನು ಈ ದಿನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ನಿಮ್ಮ ಕುಟುಂಬಸ್ಥರನ್ನು ಕೂಡ ನಿಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗುವಂಥ, ಅವರಿಗೂ ಕೂಡ ನಿಮ್ಮ ವಿಚಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಇದೆ, ಒಂದು ಕ್ಲಾರಿಟಿ ಇದೆ. ಹಾಗೆ ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.